ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಮ್ಮ ಅಡುಗೆ ಮನೆಯಲ್ಲಿ ಚಿಕನ್ ಬಿರಿಯಾನಿಗೆ ಬೇಕಾಗಿರೋ ಪದಾರ್ಥಗಳು ಸಿಂಪಲ್ಲಾಗಿ ನೋಡೋಣ ಬನ್ನಿ. 1 kg ಚಿಕನ್ ಬಿರಿಯಾನಿಗೆ ಬೇಕಾಗಿರೋದು ಒಂದು ಪುದೀನ, ಕೊತ್ತಂಬರಿ, ಒಂದು 5 ಹಸಿಮೆಣಸಿನ್ಕಾಯಿ, ಶುಂಠಿ, ನಾನು ಇಷ್ಟು ಮಾತ್ರ ಈರುಳ್ಳಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಮತ್ತು ಅದಕ್ಕೆ ಬೇಕಾಗಿರೋ ಅಷ್ಟು ಮಸಾಲೆ ಐಟಮು ಇಷ್ಟು ಮಾತ್ರ ಇಟ್ಕೊಂಡಿದ್ದೀವಿ. ಬಿರಿಯಾನಿ ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 kg ಚಿಕನ್ಗೆ 1/4 kg ಆಯಿಲ್ ಹಿಡಿಯುತ್ತೆ. ಇದು ನಾವು ಇಟ್ಕೊಂಡಿದ್ವಲ್ವ ಮಸಾಲೆ ಐಟಮ್, ಇವಾಗ ಅದಕ್ಕೆ ಸೇರಿಸೋಣ. ಮಸಾಲೆ ಐಟಮ್ ಎಲ್ಲ ಫ್ರೈ ಆಯಿತು. ಇವಾಗ ಆನಿಯನ್ ಕಟ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಹಾಕ್ತಾಯಿದ್ದೀವಿ. ಇದು ಫ್ರೈ ಆಗ್ತಾ ಇದೆಯಲ್ಲ, ಇದು ನಾವು ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ, ಮನೆಯಲ್ಲಿರೋ ಅಕ್ಕಿನೇ. ನಾವು ಅನ್ನ ಮಾಡ್ತೀವಲ್ವ ಆ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆ. ಈ ಫ್ರೈ ಆಗೋ ಚಿಕನ್ನ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕ್ಕೊಳ್ಳೋಣ. ಸಿಂಪಲ್ಲಾಗಿ ಮನೆಯಲ್ಲಿ ಮಾಡೋ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ಮಾಡಿ ಈ ಥರ ಟೇಸ್ಟ್ ತೋರಿಸಿ ಮಕ್ಕಳಿಗೆ. ಎಲ್ಲರಲ್ಲಿ ತಿನ್ಬೋದು. ಇದೆಲ್ಲ ನೋಡಿ ಈ ಥರ ಫ್ರೈ ಆಯಿತು. ಇಷ್ಟು ಮಾತ್ರ ಫ್ರೈ ಆದರೆ ಸಾಕು. ಇವಾಗ ನಾವು ತೊಳೆದಿಟ್ಕೊಂಡಿರೋ ಚಿಕನ್ನು ಇದಕ್ಕೆ ಸೇರಿಸೋಣ. ತೊಳೆದು 1 kg ಚಿಕನ್ನ ತೊಳೆದು ಈ ಥರ ಇಟ್ಕೊಂಡಿದ್ದೀವಿ. ಇದನ್ನು ನಾನು ಸೇರಿಸ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ಸೇರಿಸ್ಬಿಡೋಣ ಇದಕ್ಕೆ. ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೆ, ಒಂದು 5 ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕ್ಕೊಳ್ಳೋಣ ಅದನ್ನು. ನಾನು ಇದಕ್ಕೆ ಖಾರನೂ ಹಾಕ್ತಾಯಿದ್ದೀನಿ. ಖಾರ ಉಪ್ಪು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ಮಿಕ್ಸ್ ಮಾಡಿ ಇವಾಗ ಫ್ರೈ ಮಾಡೋ ಒಗ್ಗರಣೆ ಹಾಕಿದ್ರೆ ಎಲ್ಲ ಖಾರ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ತೊಳೆದು
ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡಿ ಮಿಕ್ಸಿ ಮಾಡಿಕೊಂಡು ನೈಸಾಗಿ ಅದಕ್ಕೆ ಈ ಗ್ರೇವಿನ ಹಾಕೋಣ. ನಾವು ಇದಕ್ಕೆಲ್ಲ ಏನೇನು ಹಾಕಿ ರುಬ್ಕೊಂಡಿದ್ದೀವಿ ಅಂದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಸಿಮೆಣಸಿನ್ಕಾಯಿ ಇದನ್ನು ಈ ಥರ ನೈಸ್ ಮಾಡಿ ರುಬ್ಬಿಟ್ಕೊಂಡಿದ್ದೀವಿ. ಇವಾಗ ಇದನ್ನು ಇದು ಫ್ರೈ ಆಗ್ತಾಯಿತ್ತಲ್ವ ಚಿಕನ್ನು, ಅದಕ್ಕೆ ಹಾಕ್ಕೊಳ್ಳೋಣ. ಇದು ಸೇರಿಸಾದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಉಪ್ಪು, ಖಾರ, ಈ ಮಸಾಲೆ ರುಬ್ಬಿಟ್ಕೊಂಡಿರೋದು ನಾವು ಇದಕ್ಕೆ ಅಂಗಡಿಯಿಂದ ಏನು ತಂದು ಇದಕ್ಕೆ ಹಾಕ್ತಿಲ್ಲ, ಎಲ್ಲ ಮನೆಯಲ್ಲಿ ಮಾಡಿರೋ ಫ್ರೆಶ್ ಮಸಾಲೆ ಮಾತ್ರನೇ ಹಾಕಿ ಚಿಕನ್ ಬಿರಿಯಾನಿ ಮಾಡೋದು. ಇದನ್ನು ಒಂದು 5 ನಿಮಿಷ ಆದಮೇಲೆ ನಾವು ಅಕ್ಕಿ ನೆನೆಸಿಟ್ಕೊಂಡಿದ್ದೀವಲ್ವ ಅದನ್ನು ಸೇರಿಸೋಣ. ನಾನು ಇದಕ್ಕೆ ಒಂದು 4 ಸ್ಪೂನ್ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಸೇರಿಸಾದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಇಲ್ಲಿ ಸೇರಿಸಾದ್ಮೇಲೆ ನಾವು ಅಕ್ಕಿ ತೊಳೆದಿಟ್ಕೊಂಡಿದ್ದೀವಲ್ವ ಅದನ್ನು ಸೇರಿಸ್ಕೊಳ್ಳೋಣ. ನಾನು 1 kg ಅಕ್ಕಿ, 1 kg ಚಿಕನ್ಗೆ 1 kg ಅಕ್ಕಿ ಇಟ್ಕೊಂಡಿದ್ದೀನಿ. ಒಂದು kg ಚಿಕನ್ಗೆ 1 kg ಅಕ್ಕಿ ಇಟ್ಕೊಂಡ್ರೆ ಕರೆಕ್ಟಾಗಿ ಸರೋಗುತ್ತೆ. ಒಂದು 6 ಜನ ತಿನ್ಬೋದು ಇದನ್ನು ಹೊಟ್ಟೆ ತುಂಬ. ನಾವು ಇದನ್ನು ನೀರು ಹಾಕ್ಕೊಂಡಿದ್ದೀವಿ, ಅದಕ್ಕಾಗಷ್ಟು ನೀರು ಹಾಕ್ಕೊಂಡಿದ್ದೀವಿ. ಇದನ್ನು ನೀರು ಸೇರಿಸಾದ್ಮೇಲೆ ಚೆನ್ನಾಗಿ ಕಲಸಿ ಇವಾಗ ಏನಾದರೂ ಸ್ವಲ್ಪ ಉಪ್ಪು, ಖಾರ ಏನಾದರೂ ಸಾಕಾಗಿಲ್ಲ ಅಂದರೆ ನಾವು ಇದಕ್ಕೆ ಸೇರಿಸ್ಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಮಿಕ್ಸಿ ತೊಳೆದಿರೋ ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರು ಸೇರಿಸೋಣ ಇವಾಗ. ಇದಕ್ಕೆ ಚಿಕನ್ ಬಿರಿಯಾನಿ ರೆಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ತುಂಬ ಟೇಸ್ಟಾಗಿದೆ, ತುಂಬ ಚೆನ್ನಾಗಿದೆ.